ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಟಿ ರೇಖಾ ದಾಸ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೊನ್ನೆ ತನಕ ಚೆನ್ನಾಗಿದ್ರು, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ರು ಸರಿಗಮ ವಿಜಯ್ ಅವರು. ಇವತ್ತಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಏನು ಹೇಳ್ತೀರಿ ಮೇಡಮ್? ತುಂಬಾ ಕಷ್ಟ ಆಗ್ತಿದೆ ಸರ್. ಯಾಕಂದ್ರೆ ನನಗೆ ಫಸ್ಟ್ ಟಿವಿ ಸೀರಿಯಲ್ ಅಲ್ಲಿ ನನಗೆ ಕನ್ನಡನೂ ಸರಿಯಾಗಿ ಮಾತಾಡಕ್ ಬರ್ತಾ ಇರ್ಲಿಲ್ಲ. ಆಗ ಅವರೇ ನನಗೆ ಫಸ್ಟ್ ನನಗೆ ಟಿವಿ ಸೀರಿಯಲ್ ಅಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು. ಏನು ಅಂತಂದ್ರೆ ಎಲ್ಲರಂತಲ್ಲ ನಾನು ನಿಂತಿ ಅಂತ ಮೆಗಾ ಸೀರಿಯಲ್ ಅದು. ಅವಾಗ ಆಗಿನ ಟೈಮ್ ಅಲ್ಲಿ ಅದು ತುಂಬಾ ಫೇಮಸ್. ಭಾನುವಾರ 8 ಗಂಟೆಗೆ ಬರೋದು. 8 ಗಂಟೆಗೆ ಇಡೀ ಜನ ಕುತ್ಕೊಂಡ್ಬಿಡೋರು ನೋಡಕ್. ಅಷ್ಟು ವೈರಲ್ ಆಗಿತ್ತು ಆ ಸೀರಿಯಲ್, ಅಷ್ಟು ಸೂಪರ್ ಹಿಟ್ ಆಗಿತ್ತು. ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಸರಿಗಮ ವಿಜಯ್ ಅವರು. ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಇವತ್ತು ಅವ್ರಿಲ್ಲ ಅಂತಂದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾನು ಅವ್ರ ಜೊತೆ ಸುಮಾರು ಸಿನಿಮಾಗಳು ಮಾಡಿದೀನಿ, ಶೋಸ್ ಮಾಡಿದೀನಿ. ಅವರ ನಾಟಕ ಇತ್ತು ಒಂದು ಸಂಸಾರದಲ್ಲಿ ಸರಿಗಮ ಅನ್ನೋ ನಾಟಕ, ಗಿನ್ನೆಸ್ ರೆಕಾರ್ಡ್ ಆಗಿತ್ತು. ಅವ್ರ ಜೊತೆ ನಾನು 600 ಶೋಸ್ ಮಾಡಿದೀನಿ. ನನಗೆ ಕಷ್ಟದಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ. ಅವ್ರು ಇವತ್ತಿಲ್ಲ ಅಂತಂದ್ರೆ ತುಂಬಾ ಬೇಜಾರಾಗತ್ತೆ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ. ನಿಜ. ಏನೇ ಗೊತ್ತಾಗ್ತಿಲ್ಲ. ಅವ್ರಿಗೆ ಯಾವಾಗ ಆಕ್ಸಿಡೆಂಟ್ ಆಗಿತ್ತು ಅವಾಗ್ಲೇ ನನ್ಗೆ ಹೇಳಿದ್ರು, ರೇಖಾ ಹೋಯ್ತು ಕಡೆ ನನ್ ಲೈಫ್, ಹೋಯ್ತು ಮುಗೀತು ಕಡೆ ನನ್ ಲೈಫ್ ಅನ್ನೋರು. ಹಂಗ ಅನ್ಬೇಡಿ ವಿಜಯ್ ಸರ್. ಅವ್ರಿಗೆ ಯಾವ ವಿಜಿ ಅಂತ ಕರೀಲಿಲ್ಲ, ನಾನು ಯಾವಾಗ್ಲೂ ಅವ್ರನ್ನ ಗುರು ಅಂತ ಕರೀತಿದ್ದೆ. ನಾನೇ ಫಸ್ಟ್ ಅವ್ರನ್ನ, ಯಾಕಂದ್ರೆ ಅವ್ರು ನನ್ ಗುರುಗಳು. ನನಗೆ ಚಾನ್ಸ್ ಕೊಟ್ಟಂತ ಟಿವಿ ಸೀರಿಯಲ್ ಅಲ್ಲಿ ಚಾನ್ಸ್ ಕೊಟ್ಟಂತ ಗುರು. ಸೊ ಹಾಗಾಗಿ ನಾನು ಅವ್ರಿಗೆ ಗುರು ಅಂತಾನೆ ಕರಿತಾ ಇದ್ದಿದ್ದು, ಯಾವತ್ತೂ ವಿಜಯ್ ಸರ್ ಅಂತ ಕರಿತಾ ಇರ್ಲಿಲ್ಲ. ಹೋಗು ಬಾ ಗುರು ಅಂತಾನೆ ಕರಿತಾ ಇದ್ದಿದ್ದು. ಅವ್ರಿಗೆ ಆಕ್ಸಿಡೆಂಟ್ ಆದಾಗ, ಬೇಜಾರ್ ಆಕ್ಸಿಡೆಂಟ್ ಆದಾಗ, ಹೋಯ್ತು ಕಣ ನನ್ ಲೈಫ್, ಹೋಯ್ತು ಕಣ ನನ್ ಲೈಫ್, ಹೋಯ್ತು ಮುಗೀತು ನನ್ ಲೈಫ್ ಅಂತಂದ್ರು. ಇಲ್ಲ ಗುರು, ಬೇಗ ವಾಸಿ ಆಗ್ಬಿಡುತ್ತೆ, ಹಂಗ ಯೋಚನೆ ಮಾಡ್ಬಿಡ, ಹಂಗ ಅನ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಅವ್ರಿಗೆ ಧೈರ್ಯ ಕೊಡ್ತಾ ಇದ್ವಿ. ಅವ್ರು ಈ ತರ ಸಡನ್ ಆಗಿ ಹಿಂಗ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೋವಾಗುತ್ತೆ ಸರ್. ಕೊನೆಯದಾಗಿ ಯಾವಾಗ ಭೇಟಿಯಾಗಿದ್ರಿ ಮೇಡಮ್? ಕೊನೆಯದಾಗಿ ನಾವು ಒಂದು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ಜಸ್ಟ್ ಒಂದು 7 months ಬ್ಯಾಕ್ ಫಂಕ್ಷನ್ ಹೋಗ್ಬೇಕಾಗಿತ್ತು. ಅವಾಗ ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ಈ ತರ ಗೆಸ್ಟ್ ಆಗಿ ಬರ್ಬೇಕಂತೆ, ನೀವು ಬರ್ತೀರಾ ಗುರು ಅಂತಂದೆ. ಎಲ್ಲಿ ಕಣೋ, ನನ್ ಕೈ ನಡಿಯಕ್ಕೆ ಆಗ್ತಾ ಇಲ್ಲ, ಸ್ಟೇಜ್ ಹತ್ಬೇಕು ಅಂತಂದ್ರೆ ಒಬ್ರು ಇಟ್ಕೋಬೇಕಾಗತ್ತೆ. ನಾನ್ ಇಟ್ಕೋತೀನಿ ಗುರು, ನಾನು ಇದೀನಲ್ಲ, ನಾನ್ ಕರ್ಕೊಂಡ್ ಬರ್ತೀನಿ, ಬನ್ನಿ ಗುರು ಹೋಗ್ ಬರೋಣ ಅಂದ್ರು. ಬೆಂಗ್ಳೂರಲ್ಲಿ ಇದ್ರೆ ಓಕೆ ಕಣೋ, ಬೆಂಗ್ಳೂರ್ ಆಚೆ ಕಷ್ಟ ಆಗತ್ತೆ ನಾನು ಅದನ್ನ ಬರಕ್ಕೆ, ಮನೆಯಲ್ಲೆಲ್ಲ ಬೈತಾರೆ, ಬೇಡ ಹೋಗೋದು, ಈಗ್ಲೇ ಹುಷಾರಿಲ್ಲ ನಿಮ್ಗೆ ಅಂತ ಅಂದ್ರು. ಸರಿ ಗುರು, ಅದೇ ಫೋನಲ್ಲಿ ಮಾತಾಡಿರತ್ತೆ. ಆಮೇಲೆ ಒಂದ್ಸಲ ಅವ್ರಿಗೆ ಮೆಸೇಜ್ ಮಾಡಿ ಹೇಳಿದ್ರೆ, ಆಯ್ತು ಗುರು, ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡ್ತೀನಿ, ಅಲ್ಲಿ ನಾನು ಗೆಸ್ಟ್ ಆಗಿ ಕರಿತೀನಿ, ಬರ್ಬೇಕಾಯ್ತಾ? ಖಂಡಿತ ಬರ್ತೀನಿ ಕಣೋ ಅಂತ ಹೇಳಿದ್ರು ನನ್ಗೆ. ಜಸ್ಟ್ 6 months ಬ್ಯಾಕ್. ಆಮೇಲೆ ನನಗೆ ದಿನ ಗುಡ್ ಮಾರ್ನಿಂಗ್ ಮೆಸೇಜ್ ಫಸ್ಟ್ ಬರ್ತಾ ಇದ್ದಿದ್ದು ಅವ್ರದ್ದೇ. ಒಂದು ದಿನ ತಪ್ತಾ ಇರ್ಲಿಲ್ಲ ಗುಡ್ ಮಾರ್ನಿಂಗ್ ಅನ್ನೋದಕ್ಕೆ. ಗುಡ್ ಮಾರ್ನಿಂಗ್ ಮೆಸೇಜ್ ದಿನ ಹಾಕೋರು. ಈಗ ಜಸ್ಟ್ ನನಗೆ ಒಂದು 10 days ಇಂದ ಬರ್ತಿರ್ಲಿಲ್ಲ ಅವ್ರ ಮೆಸೇಜ್. ಅದು ನಾನ್ ಕಳಿಸ್ತಾ ಇದ್ದೆ ಅವ್ರಿಗೆ, ಗುಡ್ ಮಾರ್ನಿಂಗ್ ನಾನ್ ಕಳಿಸ್ತಿದ್ದೆ. ಅವ್ರ ಮೆಸೇಜ್ ಯಾಕೆ ಬರ್ತಿರ್ಲಿಲ್ಲ ಅಂತ ಟೀಚರ್ ಅದು ಯಾಕೆ ಬಿಸಿ ಇರ್ಬೋದೇನೋ ಅನ್ಕೊಂಡು ಸುಮ್ಮನಾದೆ. ಈ ಸ್ಯಾಂಡಲ್ವುಡ್ನ ಹಿರಿಯ ನಟರುಗಳ ಜೊತೆಗೆಲ್ಲ ಆಕ್ಟ್ ಮಾಡಿದ್ರು. ಅಂಬರೀಷ್ ಆಗಿರ್ಬೋದು, ದ್ವಾರಕೀಶ್ ಆಗಿರ್ಬೋದು, ರವಿಚಂದ್ರನ್ ಅವರ ಜೊತೆಗೆ ಲೀಲಾಜಾಲವಾಗಿ ನಟಿಸ್ತಾ ಇದ್ದಂತಹ ನಟರು. 2000ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ರು. ನಿಮ್ ಜೊತೆಗೆ ಹೇಗಿರ್ತಿದ್ರು ಸೆಟ್ನಲ್ಲಿ ಅಂತ ಹೇಳಿ? ನನಗ್ ತುಂಬಾ ಕ್ಲೋಸ್ ಆಗಿದ್ರು. ಎಲ್ಲಾ ಕಷ್ಟ ಸುಖ ನಾವಿಬ್ರು ಒಬ್ರಿಗೊಬ್ರು ಹಂಚ್ಕೋತಿದ್ವಿ. ತುಂಬಾ ಅಂದ್ರೆ ತುಂಬಾ. ನನ್ಗೆ ನನ್ನ ಮಗಳು ನನ್ಗೆ ಹುಟ್ಟಿದಾಗ, ನಾನು ನಾಟಕದ ಸ್ಟೇಜ್ ಅಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ, ಹಿಂದ್ಗಡೆ ನನ್ನ ಮಗಳನ್ನ ನನ್ನ ತಾಯಿ ಕೈ ಕೊಟ್ಟು ಮುಂದೆ ಸ್ಟೇಜ್ಗೆ ಆಕ್ಟ್ ಮಾಡಕ್ ಬರ್ತಿರ್ಬೇಕಾದ್ರೆ ಮಗು ಜೋರಾಗಳೋದು. ಅದು ಎಷ್ಟು 1-2 ತಿಂಗಳದ ಮಗು. ನನ್ ಬಾಣಂತಾಗ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಅವ್ರಿಗೆ. ಅಯ್ಯೋ ಎಂತ ಪರಿಸ್ಥಿತಿ ಕಡೆ ನೀರ್ಗೆ, ಈ ಕಡೆ ನನ್ ಜೊತೆ ಆಕ್ಟ್ ಮಾಡ್ತಿದ್ಯಾ, ಆ ಕಡೆ ಮಗು ಅಳ್ತಾ ಇದೆ, ಹೋಗ್ಬಿಟ್ಟು ಬೇಗ ಹಾಲು ಕುಡ್ಸ್ಬಿಡ್ ಬಾ ಅನ್ನೋದು ನನ್ಗೆ. ಅವ್ರ ಕಣ್ಣಲ್ಲಿ ನೀರ್ ಬಂದ್ಬಿಡೋದು. ನನ್ ಕಷ್ಟ ನೋಡ್ಬಿಟ್ಟು ಅವ್ರು ತಡ್ಕೊಳಕ್ ಆಗ್ತಿರ್ಲಿಲ್ಲ.
ಹ್ಮ್ ಅದಕ್ಕೆ ಎಲ್ಲಾ ನಾಟಕಗಳಿಗೂ ನನ್ಗೆ ಕರೆದು ನನಗೆ ಅವಕಾಶ ಕೊಡೋರು. ಹ್ಮ್ 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 ತುಂಬಾ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗಿದ್ವಿ ನಾವು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.